ಕರ್ನಾಟಕ ಅಷ್ಟೇ ಅಲ್ರಿ, ಇಡೀ ದಕ್ಷಿಣ ಭಾರತದಲ್ಲಿ ದಾಸೋಹ ಕ್ಷೇತ್ರ ಅಂತಂದ್ರ ಅದು ನಮ್ಮ ಕಲಬುರಗಿ ಶರಣಬಸವೇಶ್ವರ ಸಂಸ್ಥಾನ ಅಂತೇಳಿ ಹೆಸರುವಾಸಿಯಾಗೈತ್ರಿ. ಈ ದೇವಸ್ಥಾನದ ಕಟ್ಟಡ ಗೋಪುರ ಹಿಡ್ಕೊಂಡು ಕೆಳಗಿನವರೆಗೂ ಇವಾಗ ಬಂಗಾರದ ಲೇಪನ ಆಗತೈತ್ರಿ. ಮುಂದೊಂದು ದಿನಗಳಲ್ಲಿ ಇದು ಒಂದು ದಕ್ಷಿಣ ಭಾರತದ ಸ್ವರ್ಣ ಮಂದಿರ ಆಗ್ತಂತಂದ್ರೂ ತಪ್ಪಾಗಲ್ರಿ. ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ. ಸ್ವಾಗತ ರೀ ನಿಮಗ ನಮ್ಮ ತೊಗರಿಯ ನಾಡು ಕಲಬುರಗಿಗೆ. ಇವತ್ತು ನಾವು ನಮ್ಮ ಕಲಬುರಗಿಯ ಆರಾಧ್ಯ ದೈವ ದಾಸೋಹ ಪುರುಷ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಬಂದೀವ್ರಿ. ರೀಸೆಂಟ್ ಆಗಿನೇ 203ನೇ ವರ್ಷದ ಜಾತ್ರೆ ಆಯ್ತ್ರಿ. ದೊಡ್ಡ ಜಾತ್ರೆ ಆಗ್ತದ್ರಿ, ಇಲ್ಲಿ ಬರ್ಲಕ್ ಆಗಿರ್ಲಿಲ್ಲ ನಮಗ. ಅದ್ರ ಸಲುವಾಗಿ ಇವತ್ತು ಬಂದೀವ್ರಿ. ಬರ್ರಿ ಜಲ್ದಿ ನಾವು ಹೋಗಿ ಅಪ್ಪರ ದರ್ಶನ ಮಾಡ್ಕೊಂಡು ಬಂದ್ಬಿಡಮ್ಮ. ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾದ ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಇದು ಒಂದು ಪುಣ್ಯಕ್ಷೇತ್ರ ರೀ. ಇಂಥ ನಾಡಲ್ಲಿ ನಾವು ಹುಟ್ಟಿದ್ದು ನಮ್ಮ ಪುಣ್ಯನೇ ಅನ್ಬೋದ್ರಿ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ 2 ಮೂರ್ತಿ ಅದಾವ್ರಿ. ಒಂದು ನಮ್ಮಪ್ಪ ಶ್ರೀ ಶರಣಬಸವೇಶ್ವರದು, ಇನ್ನ ಒಂದು ಮೂರ್ತಿ ಅವರು ಗುರುಗಳಾದಂತಹ ಮರುಳಾರಾಧ್ಯರ್ದ್ರಿ. ಗುರು ಶಿಷ್ಯರ ಬಾಂಧವ್ಯದ ಸಂಕೇತವೇ ಈ ದೇವಸ್ಥಾನ ರೀ. ಶ್ರೀ ಶರಣಬಸವೇಶ್ವರರು ಚಿಕ್ಕ ವಯಸ್ಸಿನಲ್ಲೇ ಆಧ್ಯಾತ್ಮದ ಕಡೆ ಹೆಚ್ಚು ಒಲವನ್ನ ತೋರಿಸ್ತಿದ್ದರಂತ್ರಿ. ಹಸಿದವನಿಗೆ ಅನ್ನವನ್ನು ನೀಡಬೇಕು ಎನ್ನುವುದು ಇವರ ಮೂಲ ಉದ್ದೇಶವಾಗಿತ್ತಂತ್ರಿ. ಬಸವಣ್ಣನವರ ತತ್ವ ಹಾಗೂ ವೀರಶೈವ ಲಿಂಗಾಯತ ಧರ್ಮದ ತತ್ವವನ್ನು ಜನರಿಗೆ ಬೋಧನೆ ಮಾಡಲು ಅನೇಕ ಊರುಗಳಿಗೆ ಸಂಚರಿಸಿ ಕೊನೆಗೆ ನಮ್ಮ ಕಲಬುರ್ಗಿಗೆ ಬಂದು ನೆಲೆಸ್ತಾರ್ರಿ. ಇವರನ್ನ ತ್ರಿವಿಧ ದಾಸೋಹಿ ಎಂದು ಕರೆಯಲಾಗ್ತಿತ್ರಿ. ಶ್ರೀ ಶರಣಬಸವೇಶ್ವರರು ಜವರ್ಗಿ ತಾಲೂಕಿನ ಅರಳಗುಂಡಿಗಿ ಗ್ರಾಮದ ಒಂದು ಕೃಷಿ ಕುಟುಂಬ. ದಾನ ಧರ್ಮ ಧಾರ್ಮಿಕ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿರುವಂತಹ ಚಾಲುಕ್ಯ ಮನೆತನದಲ್ಲಿ 1746ರಲ್ಲಿ ಜನಿಸ್ತಾರ್ರಿ. ಜಗತ್ತಿಗೆ ದಾಸೋಹದ ಮಹತ್ವವನ್ನು ಸಾರಿದ ಮಹಾನುಭಾವರ್ರಿ ಇವರು ಶ್ರೀ ಶರಣಬಸವೇಶ್ವರರು. ಲಕ್ಷಾಂತರ ಜನರ ಹಸಿವನ್ನು ನೀಗಿಸಿದ ಖ್ಯಾತಿ ಇವರಿಗೆ ಸಲ್ತದ್ರಿ. ಕಲಬುರಗಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿಗಳು ಆದಂತಹ ಡಾಕ್ಟರ್ ಶ್ರೀ ಶರಣಬಸವೇಶ್ವರ ಅಪ್ಪಾಜಿಯವರು ಅಂದಿನಿಂದ ಇಲ್ಲಿಯವರೆಗೂ ಅನ್ನ ದಾಸೋಹ ಜ್ಞಾನ ದಾಸೋಹ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರ್ರಿ.